ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಹಕ್ಕುಪತ್ರ ಇದ್ದರೂ ಅರಕಲಗೂಡಿನಲ್ಲಿ ಆಶ್ರಯ ಮನೆ ಧ್ವಂಸಕ್ಕೆ ರೈತರ ಕಿಡಿ, ಡಿಸಿ ಕಚೇರಿ ಎದುರು ಪ್ರತಿಭಟನೆ, ಪರಿಹಾರ ನೀಡದಿದ್ದರೆ ಗೇರಾವ್ ಎಚ್ಚರಿಕೆ. ಕಾಫಿನಾಡಿನಲ್ಲಿ ನಾಪತ್ತೆಯಾದ ಕೇರಳದ ಬಾಲಕಿ ದುರಂತ ಅಂತ್ಯ, 4 ದಿನಗಳ ಹುಡುಕಾಟಕ್ಕೆ ತೆರೆ. ಮಾಣಿಕ್ಯಧಾರ ವ್ಯೂ ಪಾಯಿಂಟ್ನಲ್ಲಿ ಶವ ಪತ್ತೆ. ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟುಕೊಡಲ್ಲ, ಅವರಿಗೆಯೇ ಬಿಟ್ಟುಕೊಡಲ್ಲ, ಹೈಕಮಾಂಡ್ನೂ ಕೂಡ ಹೆದರಿಸುತ್ತಾರೆ. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ಮನಕದಡುವ ಘಟನೆ ಬೆಳಕಿಗೆ ಬಂದಿದೆ. 25 ವರ್ಷದ ಪೂಜಾ ಬಹು ಅಂಗಾಂಗ ವೈಫಲ್ಯದಿಂದ ತೀವ್ರ ಅನಾರೋಗ್ಯದಲ್ಲಿದ್ದು ಕುಟುಂಬ ಸಂಕಷ್ಟದಲ್ಲಿ ಮುಳುಗಿದೆ. ಬಾಲ್ಯದಿಂದಲೇ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ ಪೂಜಾಳ ಪರಿಸ್ಥಿತಿ ಇದೀಗ ಗಂಭೀರಗೊಂಡಿದೆ. ಕುಟುಂಬದಲ್ಲಿ ದುಡಿಯುವವರಿಲ್ಲದ ಕಾರಣ ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ವರ್ಷ ನಡೆದ ಅಪಘಾತದಲ್ಲಿ ಪತಿ ರವಿ ಕಾಲು ಕಳೆದುಕೊಂಡಿದ್ದು, ಮಗುವಿಗೂ ಆರೋಗ್ಯ ಸಮಸ್ಯೆ ಕಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಧನಸಹಾಯ ನೀಡಿದ್ದು, ಪೂಜಾಳ ಚಿಕಿತ್ಸೆ ಸಂಪೂರ್ಣ ಹೊಣೆ ಹೊರುವುದಾಗಿ ಭರವಸೆ ನೀಡಿದ್ದಾರೆ. ಜೊತೆಗೆ ಮನೆ ನಿರ್ಮಾಣಕ್ಕೂ ಆಶ್ವಾಸನೆ ನೀಡಿದ್ದಾರೆ. ಮತ್ತೊಂದೆಡೆ ಕೆಎಸ್ಆರ್ಟಿಸಿ ಬಸ್ ಅವಘಡದಲ್ಲಿ ಗಾಯಗೊಂಡ ಪತಿಗೆ ಇಂದಿಗೂ ಪರಿಹಾರ ಸಿಗದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರ ಮತ್ತು ಸಂಬಂಧಿತ ಇಲಾಖೆ ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಜನರು ಆಗ್ರಹಿಸಿದ್ದಾರೆ. ಇದೊಂದು ಇಂಜೆಕ್ಷನ್ನು ಈ ಸದ್ಯಕ್ಕೆಲ್ಲ ಕೊಡಬೇಕು ಅಂದ್ರಲ್ಲ, ದಿವಸ ಖರ್ಚಿದೆ ಅಂತ ಇದು ಯೂಸ್ ಮಾಡ್ಕೊಳ್ಳಿ. ಮನೆಗೂ ಅವೆಲ್ಲ ಕೂತ್ಕೊಂಡು ವ್ಯವಸ್ಥೆ ಮಾಡಿಸ್ಕೊಳ್ತೀವಿ. ಧೈರ್ಯವಾಗಿರೋ, ಎದುರು ಬೇಡ 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 ಸರಿ ಇಲ್ಲ, ಮನೆ ಮಾಡಿಸ್ಕೊಡ್ತೀವಿ ಬಿಡು, ಮಾಡಿಸ್ಕೊಡ್ತೀವಿ ಬಿಡು, ಮಾಡಿಸ್ಕೊಡ್ತೀವಿ ಬಿಡು. ತೀರ್ಮಾನ ತಗೊಂಡಿದ್ದೆ. ಇಲ್ಲಿ ಎಷ್ಟು ಮೇಡಮ್, ನಾವು ನಡೆದ್ರೆ ಬ್ಲಡ್ ಬರ್ತದೆ, ನಮಗೆ ಓಡಾಡೋಕ್ಕಾಗಲ್ಲ ಜಾಸ್ತಿ. ಕಬ್ಬಣ ಕಟ್ಟಕ್ಕೆ ಹೋಗ್ತಿದೆ ಬಾರ್ಬೆಂಡಿಂಗ್ ಕೆಲಸಕ್ಕೆ. ಅಲ್ಲಿ ಶಿವರ ಬೇಕರಿ ಕೆಲಸ ಮಾಡ್ತಿದ್ದೆ. ಸಾಯಂಕಾಲ ಇದಾಯಿತು, ಅಲ್ಲಿ ಫುಟ್ಪಾತಲ್ಲಿ ಕುಂತಿದ್ದೆ. ಸಡನ್ನಾಗಿ ಬಸ್ ಬಂತು. ನಾನು ಅಜ್ಜಿ ಜೊತೆ ಮಾತಾಡ್ತಿದ್ದೆ, ಗಮನಿಸ್ಲಿಲ್ಲ, ಹಿಂಗೆ ಕಾಲು ಹಿಡ್ಕೊಂಡು ಕುಂತಿದ್ದೆ. ಬ್ಯಾಕ್ ಹಿಂದ್ಗಡೆ ಟೈರು ಹತ್ಬಿಟ್ಟು ಕಟ್ಟಾಗೋಯ್ತು. ಬಸ್ ನಿಲ್ಲಿಸ್ಲಿಲ್ಲ, ಅಲ್ಲೇ ಹೊಂಟೋದ್ರು ಬಿಟ್ಬಿಟ್ಟು. ಅಲ್ಲೇ CC ಕ್ಯಾಮ್ರಾದಲ್ಲಿ ತೆಗೆದು ನಾನು ಕಂಡುಬಿಟ್ಟಾಗ ಹಾಸ್ಪಿಟಲಿದ್ದೆ. ಗ್ಯಾನ್ ಉಂಟಾಗ್ಬಿಟ್ಟು ನನಗೆ. ಅದು ಕಾಲು ಕಂಡುಬಿಟ್ಟಾಗ ಅಲ್ಲಿ ಹಾಸ್ಪಿಟಲ್ ಹಾಕೋಲ್ಲ, ಹಿಂಗೆ ಮಾತಾಡ್ತಿತ್ತು ಕಾಲು. ಆವಾಗ ತೆಗೆದಾಕ್ಬಿಟ್ರು. ಇಲ್ಲಿಗೆ ತೆಗಿತೀನಿ ಅಂದರು. ದಯವಿಟ್ಟು ಹಂಗೆ ಮಾಡಿ, ನಮ್ಮ ಮಿಸ್ಸಸ್ಗೂ ಹೋಗಲಿಲ್ಲ, ನಮ್ಗೆ ಇದು ಮಾಡ್ಕೊಂಡಿದ್ದೆ. ಮಾಂಸಲ್ಲೆಲ್ಲ ಬೆನ್ನಲ್ಲೆಲ್ಲ ಆಪ್ರೇಷನ್ ಮಾಡಿ ತಗೋತೀನಿ ಅಂದರು. ಸರಿ ಸರ್ ಆಯಿತು, ಹೆಂಗೋ ಉಂಟು ನಡೆಯೋಂಗೆ ಮಾಡ್ಕೊಟ್ಬಿಡಿ ಸಾಕೋದು. ಹಂಗೂ ಅದು ದ್ವಾಬೆ ಥರ ಆಗಿ ಹುಳ ಹತ್ರ ಇದಾಗಿ ಎಲ್ಲ ಬ್ಲಡ್ ಬರ್ತೈತೆ, ನಡೀಕಾಗಲ್ಲ. ಆ ಕಡೆ ಎಲ್ಲ ಒಣಗ್ತು. ಹೆಬ್ಬೆಳ್ಳು ಅದು ಮೂಳೆ ಅಲ್ವೇ, ಅದು ಇದಾಗ್ಬಿಟ್ಟು ನಡೀಕಾಗ್ತಿಲ್ಲ. ಲಾಯರೊಬ್ಬ ಆತೈತ್ರೆ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿ ಅಷ್ಟು ಬಿಟ್ರೆ ಇನ್ನೇನು ಹೇಳಲ್ಲ. ಏನೂ ಇಲ್ಲ, ನಾವು ಮನೇಲೇ ಮನೆಗಿದ್ದಂಗೆ ಮನೆಗೆ ಬರಬೇಕು, ಹೊರಗಡೆ ಓಡಾಡೋಕ್ಕೂ ಆಗಲ್ಲ. ಅದೇ ಇವು ನಮ್ಮ ಮಿಸ್ಸಸ್ ಜೊತೆ ಮಾಡ್ಕೊಂಡು ನನ್ನ ಜೊತೆ ಜಾಸ್ತಿ ಮಾತಾಡ್ತೀನಿ. ನಾನು ಆ ಕಡೆ ಕುಂತಿದ್ದೆ. ಅದೇನೋ ಅವ್ರು ಮಾಡ್ಕೊಡ್ತೀನಿ, ಅದೇನೋ ಡೇ ಇದು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಹಾಸ್ಪಿಟ್ಲಿಗೆ ಕರ್ಕೊಯ್ತೀನಿ. ಅವ್ರು ಇನ್ನೊಬ್ರಿಗೆ ಹೇಳಿದ್ರೆ ಅವ್ರು ಕಳಿಸ್ಕೊಡ್ತೀನಿ, ಹೋಗಿದ್ದಪ್ಪ. ನನ್ಗೆ ವಾಸಿ ಆದ್ರೆ ಸಾಕು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯ ಗಣಂಗೂರು ಟೋಲ್ ಪ್ಲಾಜಾದಲ್ಲಿ ಫಾಸ್ಟ್ ಟ್ಯಾಗ್ ವಿಚಾರವಾಗಿ ವಾಗ್ವಾದ ಹಿಂಸಾತ್ಮಕ ತಿರುವು ಪಡೆದಿದೆ. ಫಾಸ್ಟ್ ಟ್ಯಾಗ್ನಲ್ಲಿ ಹಣ ಇಲ್ಲದಿದ್ದ ಹಿನ್ನೆಲೆಯಲ್ಲಿ ಚಾಲಕ ಮತ್ತು ಟೋಲ್ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ನಂತರ ಸಿಬ್ಬಂದಿಗಳು ಯುವಕನ ಮೇಲೆ ಹಿಗ್ಗಾಮುಗ್ಗಾ ಥಳಿತ ನಡೆಸಿದರೆಂಬ ಆರೋಪ ಕೇಳಿಬಂದಿದೆ. ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿ ಶೋಭರಾಣಿ ಪ್ರತಿಕ್ರಿಯೆ ನೀಡಿದ್ದು, ಘಟನೆ ಕುರಿತು ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ರಸ್ತೆ ಬಳಕೆದಾರರ ಸುರಕ್ಷತೆ ಹಾಗೂ ಟೋಲ್ ನಿರ್ವಹಣೆಯ ಮೇಲಿನ ಪ್ರಶ್ನೆಗಳು ಮತ್ತೆ ಎದ್ದಿವೆ.
ಮೊನ್ನೆ ಆಗಿರೋಂಥದ್ದು ಪ್ರಕರಣ ಆ್ಯಕ್ಚುಲಿ ಈಗ ಒಂದು 5-10 ಮಿನಿಟ್ಸ್ ಬಿಫೋರ್ ಗೊತ್ತಾಗಿದೆ. ಅವ್ರನ್ನ ಯಾರು ಅವರು ಹಲ್ಲೆಗೆ ಒಳಗಾಗಿದ್ದಾರೆ ಅವ್ರನ್ನ ಕರ್ಕೊಂಡು ಅವ್ರನ್ನ ವಿಚಾರಣೆ ಮಾಡಲಿಕ್ಕೆ ತಿಳಿಸಿದ್ದೀನಿ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ಖಂಡಿತವಾಗ್ಲೂ ತಗೊಳ್ತೀವಿ. ಅಂದರೆ ಇದು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರು ಅವರು ಇನ್ಚಾರ್ಜ್ ಇದ್ದಾರೆ ಅವ್ರನ್ನ ಕರೆದುಬಿಟ್ಟು ನಾನು ವಿಚಾರಣೆ ಮಾಡ್ತೀನಿ. ಮತ್ತು ಅವ್ರದ್ದು ಲಿಸ್ಟ್ ತೊಗೊಂಡು ಅದರಲ್ಲಿ ಯಾವುದಾದ್ರೂ ಪ್ರಕರಣಗಳಲ್ಲಿ ಒಳಗಾಗಿರುವಂಥದ್ದು ಯಾರಾದರೂ ವರ್ಕರ್ಸ್ ಇದ್ದಾರೆ ಅದನ್ನು ತಿಳಿದುಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತೀನಿ. ಇಲ್ಲ, ಅದು ಈಗ ಏನು ಇವತ್ತು ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ. ಇವತ್ತು ಬೆಳಗ್ಗೆ ನನಗೆ ಗಮನಕ್ಕೆ ಬಂತು, ಒಂದು ಟೋಲಲ್ಲಿ ಒಂದು ವಿಡಿಯೋ ಬಂದಿದೆ. ಅದ್ರ ಬಗ್ಗೆ ನಾನು ವಿಚಾರ ಮಾಡಿ ಅವರು ಏನು ಕಂಪ್ಲೇಂಟ್ ಕೊಡ್ತಾರೋ ಅದು ಖಂಡಿತ ನಾವು ತಗೊಂಡು ನಾವು ಕ್ರಮ ತೆಗೆದುಕೊಳ್ತೀವಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದಲ್ಲಿ ಆಶ್ರಯ ಮನೆಗಳ ಧ್ವಂಸಕ್ಕೆ ವಿರೋಧ ವ್ಯಕ್ತಪಡಿಸಿ ರೈತ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಆರಂಭವಾದ ಮೆರವಣಿಗೆ ಎನ್ಆರ್ ವೃತ್ತದ ಮೂಲಕ ಸಾಗಿಬಂದು ಡಿಸಿ ಕಚೇರಿಗೆ ತಲುಪಿತು. ಅರಕಲಗೂಡು ತಾಲೂಕಿನ ಎಬಿಎಂಹಳ್ಳಿಯಲ್ಲಿ 1991-92ರಲ್ಲಿ ಆಶ್ರಯ ಯೋಜನೆಯಡಿ ಹಂಚಿಕೆಗೊಂಡ ನಿವೇಶನಗಳಲ್ಲಿ ದಶಕಗಳಿಂದ ವಾಸಿಸುತ್ತಿರುವ ಮನೆಗಳನ್ನು ಯಾವುದೇ ಪೂರ್ವ ನೋಟಿಸ್ ಇಲ್ಲದೆ ಹಾನಿಗೊಳಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕೆಲ ಮನೆಗಳ ಗೋಡೆಗಳನ್ನು ಕೆಡವಿದ್ದು ತೆರವು ಕಾರ್ಯಾಚರಣೆಗೂ ಯತ್ನ ನಡೆದಿದೆ ಎನ್ನಲಾಗಿದೆ. ತಾಲೂಕು ಆಡಳಿತ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದಿದೆ ಎಂದು ರೈತ ಸಂಘ ಕಿಡಿಕಾರಿತು. ತಕ್ಷಣ ಧ್ವಂಸ ನಿಲ್ಲಿಸಿ ಪರಿಹಾರ ಹಾಗೂ ಪುನರ್ವಸತಿ ಒದಗಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲದಿದ್ದರೆ ಘೇರಾವ್ ಮಾಡುವುದಾಗಿ ಎಚ್ಚರಿಕೆ. ತಾಲೂಕು ಅಚ್ಕೋಡ್ ಮಾರ್ಕನಹಳ್ಳಿ ಅಂತ ಅಲ್ಲಿ 15 ದಿವಸ ಆಗಿದೆ ಅವರು ಬೀದಿ ಪಾಲ್ ಮಾಡಿ. ಅಚ್ಕೋಡ್ ಮಾರ್ಕನಹಳ್ಳಿ ಅಂತ ಅರಕಲಗೂಡು ತಾಲೂಕಲ್ಲಿ 15 ದಿವಸದಿಂದ ಮನೆ ಹೊಡೆದು ಹಾಕಿ ಅಲ್ಲೇ ಪ್ರತಿಭಟನೆ ಮಾಡ್ತಿದ್ದಾರೆ ಅವರು. ಅಲ್ಲಿ ಬಂದು ಆಡಳಿತನೇ ಆಗಲಿ, ತಾಲೂಕು ಆಡಳಿತನೇ ಆಗಲಿ, ಯಾವ ಜಿಲ್ಲಾ ಆಡಳಿತನೇ ಆಗಲಿ ಅವ್ರ ಗಮನಕ್ಕೆ ಹೋಯ್ತೈತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆಮೇಲೆ 35-40 ವರ್ಷದಿಂದ ವಾಸ ಇರೋಂಥ ಮನೆಗಳನ್ನು ಕೆಡಗಿದ್ದಾರೆ. ಕೆಡಗಿಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಅವ್ರನ್ನ ಬೇಜವಾಬ್ದಾರಿಯಲ್ಲಿ ಮಾತಾಡೋದು. ಬೇಜವಾಬ್ದಾರಿಯಲ್ಲಿ ಅಂದರೆ ಇದು ಮನೆಯಲ್ಲಿ ಹಕ್ಕುಪತ್ರ ಡೂಪ್ಲಿಕೇಟ್ ಇದು ಕೊಡಪ್ಪ ಇಲ್ಲಿ. ಈ ಹಕ್ಕುಪತ್ರ ತಹಸೀಲ್ದಾರ್ ಅಂತ ನೀಡಿರೋಂಥ ಹಕ್ಕುಪತ್ರದಲ್ಲಿ ಈ ಮನೆ ಇದು ಡೂಪ್ಲಿಕೇಟು. ಹಂಗಾರೆ ಸರ್ಕಾರದಲ್ಲಿ ಒಂದೊಂದು ಹಕ್ಕುಪತ್ರದಲ್ಲಿ ಒಬ್ಬೊಬ್ಬ ತಹಸೀಲ್ದಾರ್ ಬಂದಾಗ ಡೂಪ್ಲಿಕೇಟ್ ಹಕ್ಕುಪತ್ರ ಕೊಡ್ತಾರ? ಅವ್ರು ಕೇಳ್ತಾ ಇದೆ ಎಷ್ಟು 30-40ರಲ್ಲಿ ವಾಸ ಮಾಡಿದ್ದಾರೆ. ಆ ಇಟಿಕೆ ನಂಶ ಎಲ್ಲ ಮಾಡಿ ಮನೆಯೆಲ್ಲ ಹೊಡೆದಾಕಿ ಆ ಬಡವ್ರನ್ನ ಬೀದಿ ಪಾಲ್ ಮಾಡಿ ನೋಡಿದ್ರೆ ಜಮೀರ್ ಅಹಮದ್ ನೋಡಿದ್ರೆ ತಲೆಗೆ 100 ಮನೆನೇ ಎಲ್ಲ ಪ್ರತಿಯೊಬ್ಬರಿಗೂ ಬಡವರೇ ಇಲ್ಲನೋ ಅಂತ ಮನೆ ಕಟ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಮನೆ ಹೊಡಿತಾವ್ರೆ ಜಿಲ್ಲೆಗಳಲ್ಲಿ. ಆ ಬೀರ್ನಹಳ್ಳಿ ಕೆರೆಯಲ್ಲಿ 18 ವರ್ಷದಿಂದ ಇವರಿಗೆ ಮನೆ ಕೊಡಕ್ಕಾಗಿಲ್ಲ. ಆ ಬಂಟೇನಹಳ್ಳಿಲಿ ನೀರು ಕೊಡಕ್ಕಾಗಿಲ್ಲ. ಇಲ್ಲಿ ಅರಕಲಗೂಡು ತಾಲೂಕಲ್ಲಿ ಇವತ್ತು ಒಂದು 10 ದಿವಸ ಆಗಿಲ್ಲ. ಬಡವರು ಇವ್ರಿಗೆ ಓಟ್ ಮಾತ್ರ ಬೇಕು, ಅಲ್ಪಸಂಖ್ಯಾತರು ಓಟು, ಆದ್ರೆ ಇವ್ರಿಗೆ ಮನೆ ವಾಸ ಇರಬೇಕು, ಮನೆ ಕೊಡಂಗಿಲ್ಲ ಏನು. ಆಮೇಲೆ ನಮ್ಮ ಜನಪ್ರಿಯ ತಹಸೀಲ್ದಾರ, ನಮ್ಮ ಜನಪ್ರಿಯ ಅರಕಲಗೂಡಲ್ಲಿ ಜನಪ್ರಿಯಕ್ಕಿಂತ ಹೆಚ್ಚಾಗಿದ್ದು ನಮ್ಮ ವಾಲೆ ಮಂಜಣ್ಣ ಅವರು. ಅವ್ರ ಕ್ಷೇತ್ರದಲ್ಲಿ ಈ ಥರ ಎಲ್ಲ ನಡೀತೈತೆ ಅಂದ್ರೆ ನಮಗೆ ಒಂಥರ ಅಸಹ್ಯ ಕೆಲಸ ಆಯ್ತೈತೆ. ಆದ್ರೆ ವಾಲೆ ಮಂಜಣ್ಣನೇ ಆಗಲಿ, ನಮ್ಮ ಅಲ್ಲಿನ ಶಾಸಕರೇ ಆಗಲಿ, ನಮ್ಮ ತಹಸೀಲ್ದಾರೇ ಆಗಲಿ, ಇವತ್ತು ಜಿಲ್ಲಾ ಆಡಳಿತನ ಅವ್ರನ್ನ ಹೋಗಿ ಕೂಡಲೇ ಅವ್ರನ್ನ ಮನೇನ ಕಟ್ಟಕ್ಕೆ ವ್ಯವಸ್ಥೆನ ಮಾಡಿಕೊಟ್ಟಿಲ್ಲ ಅಂದ್ರೆ ಇದು ಅನಧಿಷ್ಟ ಕಾಲ ಧರಣಿ ನಡೆಯುತ್ತೆ. ಆಮೇಲೆ ಏನಾರ ಅಕಸ್ಮಾತ್ ಇವ್ರಿಗೆ ಇದು ಇವತ್ತು ಜಿಲ್ಲಾ ಆಡಳಿತವ್ರನ್ನ ನಾವು ಕೇಳ್ತೀವಿ, ಏನಾರ ಅಕಸ್ಮಾತ್ ಇವ್ರ ಮನೆಗೆ ನಮಗೆ ವಾಸ ಮಾಡ್ದಂಗೆ ಕೊಟ್ಟಿಲ್ಲ ಅಂದ್ರೆ ಎಲ್ಲಾ ಸಮಸ್ಯೆನೂ ಇದೆ. ಎಲ್ಲಾ ತಾಲೂಕಿಂದಲೂ ಇದೇ ತರ ಸಮಸ್ಯೆ ಇದೆ. ಎಲ್ಲಾರನ್ನೂ ತಗೋಬಿಟ್ಟು ನಾವು ಜಿಲ್ಲಾ ಆಡಳಿತನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿವಸ ಬಂದಾಗ ಅವ್ರನ್ನ ಗೆರವು ಕೆಲಸ ನಾವು ಮಾಡ್ತೀವಿ. ಇದು ಹಗಲು ರಾತ್ರಿ ಧರಣಿ ಅಂತ ನಾವು ಬಂದಿದ್ದೀವಿ. ಈಗ ಜಿಲ್ಲಾ ಆಡಳಿತ ನಮ್ಗೆ ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಮಾಡ್ತೀವಿ. ಅಕಸ್ಮಾತ್ ಜಿಲ್ಲಾ ಅಧಿಕಾರಿಗಳು ನಮಗೆ ಬಂದಿಲ್ಲಿ ಕೂಡಲೇ ನಮ್ಮ ಭರವಸೆನ ಕೊಟ್ರೆ ನಾವು ಅದಕ್ಕೆ ನೀಡಿ ಅವ್ರ ಮನೆನ ವಾಸ ಮಾಡಕ್ ಮನೆ ಕೊಡದೇ ಇರೋದ್ರೆ ಇದು ಅನಧಿಷ್ಟ ಕಾಲ ನಾವು ಧರಣಿ ಮಾಡಬೇಕಾಗುತ್ತೆ. ಇದು ಜನಗಳನ್ನ ಬೀದಿ ಪಾಲ್ ಮಾಡೋ ಅಂತ ಸರ್ಕಾರನ ಇವತ್ತಿದೆ ಅಂದ್ರೆ ನಾವು ಮುಖ್ಯಮಂತ್ರಿ ಗಮನಕ್ಕೆ ಹೋಗ್ಬೇಕು ನಿಮ್ಮಿಂದ ಮಾಧ್ಯಮದಿಂದನೇ. ಯಾಕಂದ್ರೆ ಮನೆ ಕೊಡ್ತೀವಿ, ಬಡವ್ರನ್ನ ನಾವು ನೋಡ್ತೀವಿ, ಇದು ನೋಡ್ತೀವಿ ಅಂತ ಬುಲ್ಡೆ ಬಿಡೋದಲ್ಲ. ಇವತ್ತು ನೋಡಿ ಇಲ್ಲಿ ಜನ ಬಂದು ಕೂತಿದ್ದಾರೆ, ಆಡು ದನ ಸಮೇತ ತಗೊಂಡ್ಬಂದು ಕೂತಿದ್ದಾರೆ, ಪಾತ್ರೆ ಸಮೇತ ತಗೊಂಡ್ಬಂದು ಕೂತಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಸ್ನಾನ ಮಾಡಂಗಿಲ್ಲ ಅವರು.
ಅವ್ರು ಬಾತ್ರೂಮ್ಗೆ ಹೋಗಂಗಿಲ್ಲ, ಈ ಪರಿಸ್ಥಿತಿಯಲ್ಲಿ ತಂದಿಟ್ಟಿದ್ದಾರೆ. ಇದ್ರ ಬಗ್ಗೆ ಆದಷ್ಟು ಕೂಡಲೇ ಇವತ್ತು ಜಿಲ್ಲಾಡಳಿತ ಏನಾದ್ರು ಇವರಿಗೆ ಮನೆ ಕೊಟ್ಟಿಲ್ಲ ಅಂದರೆ, ಈಗ ತೀರ್ಮಾನ ಮಾಡಿಲ್ಲ ಅಂದರೆ ಅವತ್ತು 14ನೇ ತಾರೀಕಿಗೆ ನಾವು ಗೆರೋ ಮಾಡೋ ಕೆಲಸ ನಾವು. ಹಾಸನದ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೆದ್ದಿದೆ. ಇಲ್ಲಿಯವರೆಗೂ ಒಂದು ಸೆಮಿಸ್ಟರ್ ಬಿಟ್ಟು ಇನ್ನೂ ಯಾವುದೇ ಫಲಿತಾಂಶ ಪ್ರಕಟವಾಗದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಕಾನೂನು ವಿದ್ಯಾರ್ಥಿಗಳು ಕಾಲೇಜಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಯೂನಿವರ್ಸಿಟಿಯಿಂದ ಫಲಿತಾಂಶ ಪ್ರಕಟವಾಗಿಲ್ಲ ಎನ್ನುವ ಕಾಲೇಜು ಎಂದು ಉಲ್ಲೇಖಿಸಿದ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸ್ಪಂದನೆ ಸಿಗಲಿಲ್ಲವೆಂದು ಆರೋಪಿಸಿದರು. ತಕ್ಷಣವೇ ಸಂಬಂಧಿತ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಎಂದು ಒತ್ತಾಯಿಸಿದರು. ನನ್ನ ಹೆಸರು ನಿಖಿಲ್ ಕುಮಾರ್ ಅಂತ. ನಾವು ಸರ್ಕಾರಿ ಕಾನೂನು ಕಾಲೇಜು ಹಾಸನದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಸರ್. ನಾವು 2022-23 ಸಾಲಿನಲ್ಲಿ ಅಡ್ಮಿಷನ್ ಆಗಿದೆ. ಹೆಚ್ಚುವರಿ ವಿಭಾಗ ಅಂತ ಕಾಲೇಜಲ್ಲಿ ತಗೊಂಡಿದ್ರು. ನಮಗೆ ಯಾವುದೇ ರೀತಿ ಇಲ್ಲಿವರೆಗೆ ಏನಾಗಿದೆ ಏನೋ ಗೊತ್ತಿಲ್ಲ. ಒಟ್ಟಿಗೆ ಅಡ್ಮಿಷನ್ ತಗೊಂಡು ಎಲ್ಲರಂಗೆ ನಾವು ಅಡ್ಮಿಷನ್ ಆದ್ವಿ. ಎಲ್ಲರಂಗೆ ನಾವು ಕೂಡ ದುಡ್ಡು ಕಟ್ಟಿದ್ದೀವಿ. ಫಸ್ಟ್ ಟೈಮ್ ಮಾತ್ರ ಎಲ್ಲರಂಗೆ ನಮಗೂ ಹಾಲ್ ಟಿಕೆಟ್ ಬಂತು, ಎಲ್ಲರಂಗೆ ಎಕ್ಸಾಮ್ ಬಂದು ಅಲ್ಲಿಂದ ಸ್ಟಾರ್ಟ್ ಆಗಿದೆ. 2026 ಬಂದರೂ ಕೂಡ ಯಾವುದೇ ರೀತಿ ಫಲಿತಾಂಶಗಳು ನಮಗೆ ಯೂನಿವರ್ಸಿಟಿ ಪ್ರಕಟಿಸಿಲ್ಲ. ಕಾಲೇಜು ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಯೂನಿವರ್ಸಿಟಿ ಆಗಿರ್ಬೋದು ನಮಗೆ ಯಾವುದೇ ರೀತಿ ಕೊಡೋದೇ ನಿರ್ಲಕ್ಷ್ಯತೆ ಮಾಡ್ತಾ ಇದ್ದಾರೆ. ನಮಗೆ ಇದಕ್ಕೆ ಶಾಶ್ವತ ಪರಿಹಾರನೇ ಬೇಕು. ಹಾಸನದ ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರಾಗಿರ್ಬೋದು ಸ್ಥಳಕ್ಕೆ ಬಂದು ನಮಗೆ ಶಾಶ್ವತ ಪರಿಹಾರ ಏನಿದೆ ಅದು ಮಾಡಿಕೊಡ್ಬೇಕು. ಮತ್ತು ಯೂನಿವರ್ಸಿಟಿ ಏನು ಹುಬ್ಬಳ್ಳಿ ಇದೆ, ಹುಬ್ಬಳ್ಳಿ ಯೂನಿವರ್ಸಿಟಿಯವರು ಕೂಡ ನಮಗೆ ಇದು ಯಾವುದಾದ್ರು ಲೋಕಲ್ ರೆಮಿಡಿ ಆಗಿರ್ಬೋದು ಇಲ್ಲ ಬೇರೆ ಯಾವುದಾದ್ರು BC ಅವರೇ ಒಂದು ಅಪ್ರೂವ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಮಾಡ್ಕೊಬೇಕು. ಇಲ್ಲಿನ ಸ್ಟೂಡೆಂಟು BC ಅಪ್ರೂವ್ ತಗೊಳ್ಳೋದಾಗಿರಲಿ ಅಥವಾ ಯೂನಿವರ್ಸಿಟಿಗೆ ಒಂದು ಅಪ್ರೂವ್ ಯಾವುದು ನಾವೆಲ್ಲ ಮಾಡೋಕ್ಕಾಗಲ್ಲ. ಕಾಲೇಜ್ ಆಡಳಿತ ಮಂಡಳಿ ಮತ್ತು ಯೂನಿವರ್ಸಿಟಿ ಮಾಡ್ಕೋಬೇಕಾಗುತ್ತೆ. ನಾವು ಇಷ್ಟು ವರ್ಷ ಕಾಯ್ದಿದ್ದೀವಿ, ಇಷ್ಟು ವರ್ಷದಿಂದ ಇನ್ನು ಮುಂದೆ ಕಾಯೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ನಾವು ಈ ಶಾಶ್ವತ ಪರಿಹಾರ ಸಿಗಲಿಲ್ಲ ಅಂದರೆ ಗೌರ್ಮೆಂಟ್ ಹೋರಾಟ ಮಾಡ್ತೀವಿ. ಇವತ್ತು ನಮಗೆ ಈ ಶಾಶ್ವತ ಪರಿಹಾರ ಸಿಗಲಿಲ್ಲ ಅಂದರೆ ನಾವು ಹೋರಾಟ ಸಂಜೆ 24 ಗಂಟೆ ನಾವು ನಿಲ್ಲಿಸೋದಿಲ್ಲ ಸರ್. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನಾವು ಇಲ್ಲೇ ನಿಂತ್ಕೊಂಡು ಎಲ್ಲ ರೀತಿಯ ನಾವು ಧಿಕ್ಕಾರನ್ನು ಕೂಡ ಮಾಡ್ತೀವಿ. ಇಲ್ಲ ಸರ್, ಕ್ಲಾಸ್ ನಡೆಯಕ್ಕೆ ಬಿಡೋದಿಲ್ಲ. ಯಾಕೆಂದರೆ ನಾವು ಇಷ್ಟು ಜನ ನಾವು ಇದೇ ಕಾಲೇಜ್ ಸ್ಟೂಡೆಂಟ್ ಆಗಿದ್ದೀವಿ. ನಮಗೂ ಆಗ ಅನ್ಯಾಯ ಆಗ್ತಿರೋದ್ರಿಂದ ಸ್ಟೂಡೆಂಟ್ಗಳು ಸಹಕರಿಸಬೇಕು. ಮತ್ತು ಈಗ ನಾವು ಕಾಲೇಜಿಗೆ ಯಾವುದೇ ರೀತಿ ಕ್ಲಾಸ್ ನಡೆಯೋದಕ್ಕೂ ನಾವು ಬಿಡೋದಿಲ್ಲ ಸರ್. ಸಂಜೆವರೆಗೂ ನಾವು ಇದೇ ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ಕ್ಲಾಸ್ ಸ್ಟೂಡೆಂಟ್ಗಳಿಗೆ ನ್ಯಾಯ ಸಿಗಲಿಲ್ಲ ಅಂದಮೇಲೆ ಬೇರೆ ಇನ್ನು ಯಾರಿಗೂ ನ್ಯಾಯ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಸರ್ಕಾರಿ ಕಾನೂನು ಕಾಲೇಜ್ ಅಂದಮೇಲೆ ಎಲ್ಲ ಬಡ ವಿದ್ಯಾರ್ಥಿಗಳಾಗಿರ್ಬೋದು, ದೂರಿನ ಬಡ ವಿದ್ಯಾರ್ಥಿಗಳು ಓದಬೇಕನ್ನೋ ಕಾಲೇಜ್ ಮಾಡಿರ್ತಾರೆ. ಇಲ್ಲಿ ಸರ್ಕಾರದ ದುರಾಡಳಿತದಿಂದ ಮತ್ತು ಕಾಲೇಜು ಆಡಳಿತ ದುರಾಡಳಿತದಿಂದ ಇದು ಬೇರೆ ನಿರ್ಲಕ್ಷ್ಯತನಕ್ಕೆ ಹೋಗ್ತಿರೋದ್ರಿಂದ ಬರೋ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಈ ಥರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಶಾಶ್ವತ ಪರಿಹಾರ ಬೇಕು ಸರ್. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ತಾಲೂಕಿನ ಮಾಣಿಕ್ಯಧಾರ ಪರ್ವತ ಪ್ರದೇಶದಲ್ಲಿ ನಾಪತ್ತೆಯಾಗಿದ್ದ ಕೇರಳ ಮೂಲದ 15 ವರ್ಷದ ಬಾಲಕಿ ನಂದನ ಶವವಾಗಿ ಪತ್ತೆಯಾಗಿರುವ ದುಃಖದ ಘಟನೆ ಬೆಳಕಿಗೆ ಬಂದಿದೆ. ಏಪ್ರಿಲ್ 7ರಂದು ದತ್ತಪೀಠ ಪ್ರದೇಶದಲ್ಲಿ ಕಣ್ಮರೆಯಾಗಿದ್ದ ಬಾಲಕಿಯನ್ನು ಕಳೆದ 4 ದಿನಗಳಿಂದ ಜಿಲ್ಲಾಡಳಿತ, ಪೊಲೀಸ್, ಅರಣ್ಯ ಇಲಾಖೆ, ವನ್ಯಜೀವಿ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ತಂಡಗಳು ತೀವ್ರ ಶೋಧ ನಡೆಸುತ್ತಿದ್ದರು. ಅಂತಿಮವಾಗಿ ಮಾಣಿಕ್ಯಧಾರ ವ್ಯೂ ಪಾಯಿಂಟ್ ಸಮೀಪದ ಆಳದ ಕಣಿವೆಯ ತೋಟದಲ್ಲಿ ಡ್ರೋನ್ ಕ್ಯಾಮೆರಾ ಮೂಲಕ ಮೃತದೇಹ ಪತ್ತೆಯಾಯಿತು. ಘಟನೆ ತಿಳಿದು ಪೋಷಕರು ಸ್ಥಳಕ್ಕೆ ಧಾವಿಸಿದ್ದು ಮೊಬೈಲ್ನಲ್ಲಿ ಮಗಳ ಮೃತದೇಹದ ಚಿತ್ರ ನೋಡಿ ತಾಯಿ ಶಾಕ್ಗೆ ಒಳಗಾದರು. ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸಿಂದಿಗೆರೆಯ ಸಾಂಪ್ರದಾಯಿಕ ವೈಭವವನ್ನು ಸಾರುವ ಸಿಂದಿಗೆರೆ ರೇವಸಿದ್ದೇಶ್ವರ ಸ್ವಾಮಿ ಜಾತ್ರೆ ಭಕ್ತಿಭಾವದಿಂದ ನಡೆಯುತ್ತಿದೆ. ಯುಗಾದಿ ಬಳಿಕ 15ನೇ ದಿನ ಆರಂಭವಾಗುವ ಈ ಜಾತ್ರೆ ಹಲವು ವೈಶಿಷ್ಟ್ಯಗಳನ್ನು ಹೊಂದಿದೆ. ಎಲ್ಲಾ ಜಾತಿ ಮತದ ಜನರು ಒಂದಾಗಿ ಸೇರಿ ಜಾತ್ರೆಯನ್ನು ಆಚರಿಸುವುದು ಇಲ್ಲಿ ವಿಶೇಷ. 6-7 ಬುಡಕಟ್ಟು ಸಮುದಾಯದವರು ತಮ್ಮ ತಮ್ಮ ಪರಂಪರೆಯ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಜೈನ ಮಹಿಳೆ ಸಿಂಧಮ್ಮ ಅವರ ಹೆಸರಿನಿಂದಲೇ ಊರಿಗೆ ಸಿಂದಿಗೆರೆ ಎಂಬ ಹೆಸರು ಬಂದಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಜಗದ್ಗುರು ರೇಣುಕಾಚಾರ್ಯರ ನೆಲೆ ಎನ್ನುವ ಹೆಗ್ಗಳಿಕೆಯನ್ನು ಈ ಊರು ಹೊಂದಿದೆ. ಜಾತ್ರೆ ಅವಧಿಯಲ್ಲಿ 6,000ಕ್ಕೂ ಹೆಚ್ಚು ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗುತ್ತದೆ. ವಿಶೇಷವಾಗಿ ಜಾತ್ರೆ ಮುಗಿಯುವವರೆಗೆ ಊರಲ್ಲಿ ಬೇಸಾಯ ಕಾರ್ಯಗಳನ್ನು ನಿಲ್ಲಿಸುವುದು ಇಲ್ಲಿನ ಸಂಪ್ರದಾಯವಾಗಿದ್ದು ಭಕ್ತರಲ್ಲಿ ಹೆಚ್ಚಿನ ಭಾವನಾತ್ಮಕತೆ ಮೂಡಿಸಿದೆ. ಇದು ಸಿಂದಿಗೆರೆ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸದ್ಭಕ್ತರೆಲ್ಲ ಸೇರ್ಕೊಂಡು ಈ ಜಾತ್ರೆಯನ್ನು ಇವತ್ತಿಗೆ 4 ದಿನಕ್ಕೆ ಜಾತ್ರೆಯನ್ನು ಆರಂಭದಿಂದ ಅಂದರೆ 4ನೇ ತಾರೀಕಿಂದ ಪ್ರಾರಂಭವಾದ ಜಾಂಡೇವ್ ಗಣ ಏರೋದ್ರಿಂದ ಸ್ಟಾರ್ಟ್ ಆಗಿದ್ದು ರಥೋತ್ಸವ. ಫಸ್ಟ್ನೇ ದಿವಸ ಬಸವದ ಮೇಲೆ ಉತ್ಸವ ಆಯಿತು, 2ನೇ ದಿನ ಆನೆ ಮೇಲೆ ಉತ್ಸವ ಆಯಿತು, 3ನೇ ದಿನ ಬ್ರಹ್ಮೋತ್ಸವ ಮಾಡಿಕೊಂಡು ರಥ ಏರಿ ಸ್ವಾಮಿ ರಥದಿಂದ ಇಂದು ರಿಟರ್ನ್ 11 ಗಂಟೆಗೆ ದೇವಸ್ಥಾನದ ಮುಂಭಾಗದಲ್ಲೇ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತೆ. ಇಲ್ಲಿ ಏನು ಊರು ಸುತ್ತ ಏನು ಮೊದಲಿಂದ ನಮಗೆ ಗೊತ್ತಿರೋಂಗೆ ಈ ತೇರು ಊರು ಸುತ್ತ ಎಲ್ಲ ಬರೋದಂತೆ. ಈಗ ಊರು ದೊಡ್ಡದಾದಂಗೆ ಅಗಲ ಕಮ್ಮಿ ಆಗಿರೋದ್ರಿಂದ ವಿಶಾಲವಾದ ಊರಾಗಿಲ್ಲದ್ರಿಂದ ಈ ಜಾತ್ರೆ ಒಂದೇ ಒಂದು ಸ್ವಲ್ಪ ದೂರ ಹೋಗಿ ಮತ್ತೆ ಸ್ವಲ್ಪ ದೂರ
ಸೋಮವಾರ ಹೋಗಿದ್ದ ತೇರು ಮತ್ತೆ ಇವತ್ತು ಮಂಗಳವಾರ ವಾಪಸ್ಸು ಆ ಸ್ಥಳಕ್ಕೆ ಎಲ್ಲಿಂದ ಪ್ರಾರಂಭವಾಗಿರುತ್ತೆ ಆ ಸ್ಥಳಕ್ಕೆ ಬಂದು ಇಲ್ಲಿ ನಿಲ್ಲುತ್ತೆ. ಆಮೇಲೆ ಇಲ್ಲೇ ವಿಶೇಷ ಏನಪ್ಪ ಅಂದರೆ ನಮ್ಮ ಸಿಂದಗಿರಿ ವಿಶೇಷ, ನಾವು ಜಾಂಡವಗುಣ ಏರ್ಸಿ ದಿವಸದಿಂದ ಇಲ್ಲಿ ಯಾರು ರೈತರುಗಳು ಹೆಚ್ಚು ರೈತರು ವಾಸವಾಗಿರುವಂಥ ಊರಿದು. ಈ ಊರಿನಲ್ಲಿ ಆ ಜಾಂಡವಗುಣ ಎಂದು ನಾವು ಏರಿಸ್ತೀವಿ, ಅದು ನಾಳೆ ನಾವು ಬುಧವಾರ ಕಾರ್ಯಕ್ರಮ ನಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮುಗಿಯೋವರೆಗೂ ಯಾವುದೇ ಥರದ ಬೇಸಾಯ ಅಂತೂ ಉಡಲ್ಲ. ರೈತರು ಜಾತ್ರೆಗೋಸ್ಕರವಾಗಿ ಮೀಸಲಿಡ್ಲಿ ಅಂತ ಯಾವುದೇ ರೈತರ ಕೆಲಸಗಳನ್ನ ಯಾರೂ ಮಾಡಲ್ಲ. ಆಮೇಲೆ ಯಾವುದೇ ದೇವಸ್ಥಾನ ಬೀದಿಲಿ ಓಡಾಡಬೇಕಾದ್ರೆ ಯಾರು ಚಪ್ಪಲಿ ಹಾಕ್ದಂಗೆ ಓಡಾಡ್ತಾರೆ. ಆಮೇಲೆ ನಮ್ಮ ಪರಮಾತ್ಮನ ವಿಶೇಷವಾದದ್ದು ಚರಿತ್ರೆ ಒಂದು ನಡೆಯುತ್ತೆ, ಅದನ್ನು ಯಾರು ಇಲ್ಲಿ ಬಾಯಿ ಬಿಚ್ಚಿ ಹೇಳಂಗಿಲ್ಲ. ಇವತ್ತು ಸಂಜೆ ನಡೆಯುತ್ತೆ ಅದು ಕಾರ್ಯಕ್ರಮವನ್ನು. ಅಂಥ ಒಂದು ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಆ ಕಾರ್ಯಕ್ರಮ ನಡೆಯುತ್ತೆ. ನಮ್ಗೆ ಗೊತ್ತಿರಂಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ನಡೆಯಲ್ಲ. ಆ ಥರ ಒಂದು ಸಿದ್ಧ ಜಾಗ ಹಳೆ ಊರಾಗಿರೋದ್ರಿಂದ ಆ ಕಾರ್ಯಕ್ರಮ ಒಂದು ಅದ್ದೂರಿಯಾಗಿ ನಡೆಯುತ್ತೆ. ಆ ಕಾರ್ಯಕ್ರಮವನ್ನು ದೃಷ್ಟಿ ಇಟ್ಟು ನೋಡೋಕ್ಕಾಗಲ್ಲ, ಆ ಶಕ್ತಿ ಯಾರಿಗೂ ಇಲ್ಲ. ಅಂಥ ಶಕ್ತಿ ಇದ್ದಂಥ ಯಾರು ನೋಡ್ತೀವಿ ಅಂತ ಬಂದರೆ ಯಾರು ಉಳಿದೂ ಇಲ್ಲ. ಅಂಥ ಪವಾಡ ಪುರುಷ ರೇವಣಸಿದ್ದೇಶ್ವರು ಈಗ ನಾವು ತಾನೇ ರಥ ಎಳೆದು ಬಂದಾಗ ಅವರಿಗೆ ಹೋದ ವರ್ಷ ಏನೋ ಒಂಚೂರು ಅಹಿತಕರ ಘಟನೆ ಆಗಿ ರಥದ್ದು ಎಲ್ಲದೂ ನಡೆದು ಯಾಕೋ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಸ್ವಲ್ಪ ಅಡಚಣೆಯಿಂದ ಜಾತ್ರೆ ನಿಂತಿತ್ತು ಅಂತ ಎಲ್ಲ ಮಾತಾಡಿ ಆ ಊರೂರು ಹೆಚ್ಚು ಕಮ್ಮಿ ನಮ್ಮ ಜಿಲ್ಲೆಗೆ ಕೇಳಿರು, ಯಾಕೆ ನಿಮ್ಮೂರಲ್ಲಿ ಜಾತ್ರೆ ನಿಂತಿದೆ ಅಂತ. ಆದರೆ ಪರಮಾತ್ಮನ ಈ ವರ್ಷ ಅದ್ದೂರಿಂದ ಕಾರ್ಯಕ್ರಮ ಮಾಡ್ಕೊಂಡು ಸಂಪೂರ್ಣವಾಗಿ ಭಕ್ತರನ್ನ ಜೊತೆಗಿಟ್ಕೊಂಡು ಕಾರ್ಯಕ್ರಮ ಮಾಡ್ಕೊತೇನೆ. ಇನ್ನೇನು ನಾವು ಲಾಸ್ಟ್ ಎಂಡಿಂಗ್ ಸೀನ್ಸಲ್ಲಿ ಇದ್ದೀವಿ. ಈಗ ಕುಂಕುಮೋತ್ಸವ ನಡೆಯುತ್ತೆ. ಆ ಕಾರ್ಯಕ್ರಮ ಭಾರಿ ಅದ್ಭುತವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮ ನೋಡೋಕ್ಕೆ ಎಷ್ಟು ಜನ ಎಲ್ಲಿಂದ ಬರ್ತಾರೆ, ಅಷ್ಟು ಜನ ವಿಜೃಂಭಣೆಯಿಂದ ಖುಷಿಯಿಂದ ನೋಡ್ತಾರೆ. ಆಮೇಲೆ ಇವತ್ತ ಅನ್ನದಾಸೋಹ ನಡೆಸ್ತಾನೆ, ಹೊರಗಿಂದ ಬಂದಂಥ ಭಕ್ತರಿಗೆಲ್ಲವ ಅನ್ನದಾಸೋಹ ಕೊಡ್ತಾನೆ. ಆಮೇಲೆ ವರ್ಷಕ್ಕೊಂದ್ಸಲಿ ಪೌರ್ಣಮಿ ವರ್ಷ ತುಂಬಿದ ಕಾರ್ಯಕ್ರಮ ಮಾಡ್ತೀವಿ, ಅವಾಗ ಅನ್ನದಾಸೋಹ ನಡೆಸ್ತಾನೆ. ಅವನ ವಿಚಾರಗಳು ನಾವು ಹೇಳೋಕ್ಕೆ ನಮ್ಮ ಶಕ್ತಿ ಮೀರಿ ಹೇಳ್ಬೋದು. ನಾವು ಅವನಿಗೆ ಎಷ್ಟು ಚಿರಋಣಿ ಆಗಿರ್ಬೋದು ಅಂದರೆ ನಾನು ಅವನೊಬ್ಬ ಸೇವಕ, ನಾನು ಅವನ ಪರಮಾತ್ಮ ಸೇವೆ ಮಾಡ್ತೀನಿ. ನಾನು ಸೇವಕನಾಗಿ ನಾನು ಭಕ್ತಿಯಿಂದ ಹೇಳ್ಕೊತೀನಿ. ನನ್ನ ಪರಮಾತ್ಮ ಬಗ್ಗೆ ಹೇಳೋಕ್ಕೆ ಎಷ್ಟು ನಾವು ಕೆಟ್ಟದಾಗಿ ಮಾತಾಡೋಂಗಿಲ್ಲ, ಅವನ ಬಗ್ಗೆ ಒಳ್ಳೆ ರೀತಿಯಲ್ಲಿ ಮಾತಾಡೋಂಗಿದ್ರೆ ಮಾತ್ರ ಅವನ ವಿಷಯಗಳನ್ನು ನಾವು ಮಾತಾಡಬೇಕು. ಈ ಮೂಲಕ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಸಿಂದಿಗೆರೆ ಅಂದರೆ ಹೆಸರುವಾಸಿ. ಏನಪ್ಪ ಅಂದರೆ ಸಿಂದಿಗೆರೆ ದೇವಸ್ಥಾನಕ್ಕೆ ಬರ್ರಪ್ಪ, ಎಂತೆಂಥ MLAಗಳೆಲ್ಲ ಇಲ್ಲಿ ಬಂದು ಬರ್ರಿ ನಿಮ್ಮ ಸಿಂದಿಗೆರೆ ದೇವಸ್ಥಾನಕ್ಕೆ ಅಂತ ಆಡಿರೋದು ಉಂಟು, ಬಂದು ಪ್ರಮಾಣ ಮಾಡಿರೋದು ಉಂಟು. ಅವರೆಲ್ಲ ಏನೆಲ್ಲ ಅನುಭವಿಸಿದ್ದಾರೆ ಅಂತ ನಾನು ಕಣ್ಣ ನೋಡಿದ್ದೀನಿ. ಅಂಥ ಪವಾಡ ಶಕ್ತಿ ಇರೋಂಥ ರೇವಣಸಿದ್ದೇಶ್ವರ ದೇವರಿಗೆ ಕೆಲವರು ಯಾರೋ ಒಂದು 4 ಜನ ಎದುರದಂಗಿರ್ಬೋದು, ಅವರಿಗೆ ತಿಳುವಳಿಕೆ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮೂಲಕ ಕೇಳ್ತೀನಿ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಮತ್ತೆ ಚರ್ಚೆಗೆ ಗ್ರಾಸವಾಗಿರುವ ನಡುವೆ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ಹೇಳಿಕೆ ನೀಡಿದ್ದಾರೆ. ಸಿಎಂ ಬದಲಾವಣೆ ಕುರಿತು ತಮಗೆ ಮಾಹಿತಿ ಇಲ್ಲ, ಅದನ್ನು ಕಾಂಗ್ರೆಸ್ ನಾಯಕರೇ ಸ್ಪಷ್ಟಪಡಿಸಬೇಕು ಎಂದ ಅವರು, ಸಿಎಂ ಸಿದ್ದರಾಮಯ್ಯ ಸ್ಥಾನ ಬಿಡುವ ಸಾಧ್ಯತೆ ಕಡಿಮೆ ಎಂದು ಹೇಳಿದ್ದಾರೆ. ಅವರಿಗೆಯೇ ಬಿಟ್ಟುಕೊಡಲ್ಲ, ಹೈಕಮಾಂಡ್ನೂ ಕೂಡ ಹೆದರುತ್ತಾರೆ. ಇದು ಕಾಂಗ್ರೆಸ್ನವರಿಗೂ ಬಹಳಷ್ಟು ಜನರಿಗೆ ಅನುಭವವಾಗಿರಬೇಕು. ಹೈಕಮಾಂಡ್ನು ಮಾತಾಡದೇ ಇರುವಂತ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ನಿರ್ಧಾರ ಕೈಗೊಳ್ಳಲು ಹಿಂಜರಿಯುತ್ತಿದೆ ಎಂದು ಟೀಕಿಸಿದರು. ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿಯಾಗುವ ಭಯದಿಂದಲೇ ಹೈಕಮಾಂಡ್ ಅವರ ಪರ ನಿಂತಿದೆ ಎಂದು ಆರೋಪಿಸಿದರು. ಅಧಿಕಾರ ಉಳಿಸಿಕೊಳ್ಳಲು ಸಿಎಂ ಯಾವುದೇ ಮಟ್ಟಕ್ಕೂ ಹೋಗುತ್ತಾರೆ ಎಂಬುದಾಗಿ ಕುಮಾರಸ್ವಾಮಿ ಕಿಡಿಕಾರಿದರು. ಅವರೇ ಹೇಳ್ತಾ ಇರೋದು, ನಾನು ಹೇಳ್ತಿಲ್ಲ. ಅವರೇ ಹೇಳ್ಕೊಂಡವರಲ್ಲ, ಹೈಕಮಾಂಡ್ ಹೇಳ್ತಾರೆ ಅಂತ ಹೇಳ್ತಾರೆ. ಮಗ ಏನು ಹೇಳ್ತಾರೆ? ಇಲ್ಲ, ಪ್ರಶ್ನೆನೇ ಇಲ್ಲ. ಮುಂದಿನ 5 ವರ್ಷ ಇರಲಿ, ಮುಂದಕ್ಕೂ ನಾವೇ ಇರ್ತೀವಿ. ನಾವು ನಮ್ಮಲ್ಲೇ ನೋಡಿದೀವಲ್ಲ, ಇದ್ದಾಗ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಅದರಿಂದ ಬಹುಶಃ ಕಾಂಗ್ರೆಸ್ನಲ್ಲೂ ಭಾಳ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಪಾಪ ಹೇಳೋ ಪರಿಸ್ಥಿತಿಲಿಲ್ಲ. ಅವರೇ ಆಗಿ ಬಿಟ್ಕೊಡಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವರೇ ಆಗಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಹೈಕಮಾಂಡ್ನು ಎದುರಿಸಿ ಹೈಕಮಾಂಡ್ನು ಇವತ್ತು ಮಾತಾಡ್ತಾ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದಾರೆ. ನಾವು ನಮ್ಮಲ್ಲೇ ನೋಡಿದೀವಲ್ಲ, ಇದ್ದಾಗ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಅದರಿಂದ ಬಹುಶಃ ಕಾಂಗ್ರೆಸ್ನಲ್ಲೂ ಭಾಳ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಪಾಪ ಹೇಳೋ ಪರಿಸ್ಥಿತಿಲಿಲ್ಲ. ಅವರೇ ಆಗಿ ಬಿಟ್ಕೊಡಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವರೇ ಆಗಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಹೈಕಮಾಂಡ್ನು ಎದುರಿಸಿ ಹೈಕಮಾಂಡ್ನು ಇವತ್ತು ಮಾತಾಡ್ತಾ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಂಚಲನ ಮೂಡಿಸಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ.
ಹಜರತ್ ನಿಜಾಮುದ್ದೀನ್ ಹಾಗೂ ಯಶವಂತಪುರ ನಡುವೆ ಸಂಚರಿಸುವ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್‌ಪ್ರೆಸ್ 12650 ಸಂಖ್ಯೆಯ ರೈಲಿನಲ್ಲಿ ಯುವಕರಿಬ್ಬರು ಬಹಿರಂಗವಾಗಿ ಗಾಂಜಾ ಸೇವನೆ ಮಾಡಿದ ಆರೋಪ ಕೇಳಿಬಂದಿದೆ. ರಾತ್ರಿ ಪ್ರಯಾಣದ ವೇಳೆ ಸಿಗರೇಟ್ನಲ್ಲಿ ಗಾಂಜಾ ಮಿಶ್ರಣ ಮಾಡಿ ಸೇದುತ್ತಾ ಸಹಪ್ರಯಾಣಿಕರಿಗೆ ಕಿರಿಕಿರಿ ಉಂಟುಮಾಡಿದ್ದಾರೆ ಎನ್ನಲಾಗಿದೆ. ಸಾರ್ವಜನಿಕರ ಭಯವಿಲ್ಲದೆ ವರ್ತಿಸಿದ ಇವರ ಕೃತ್ಯವನ್ನು ಪ್ರಯಾಣಿಕರು ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದು, ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸರು ಆರೋಪಿಗಳನ್ನು ಶೀಘ್ರ ಪತ್ತೆಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಹಕ್ಕುಪತ್ರ ಇದ್ದರೂ ಅರಕಲಗೂಡಿನಲ್ಲಿ ಆಶ್ರಯ ಮನೆ ಧ್ವಂಸಕ್ಕೆ ರೈತರ ಕಿಡಿ, ಡಿಸಿ ಕಚೇರಿ ಎದುರು ಪ್ರತಿಭಟನೆ, ಪರಿಹಾರ ನೀಡದಿದ್ದರೆ ಘೇರಾವ್ ಎಚ್ಚರಿಕೆ. ಕಾಫಿನಾಡಿನಲ್ಲಿ ನಾಪತ್ತೆಯಾದ ಕೇರಳದ ಬಾಲಕಿ ದುರಂತ ಅಂತ್ಯ, 4 ದಿನಗಳ ಹುಡುಕಾಟಕ್ಕೆ ತೆರೆ. ಮಾಣಿಕ್ಯಧಾರ ವ್ಯೂ ಪಾಯಿಂಟ್ನಲ್ಲಿ ಶವ ಪತ್ತೆ. ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟುಕೊಡಲ್ಲ, ಅವರಿಗೆಯೇ ಬಿಟ್ಟುಕೊಡಲ್ಲ, ಹೈಕಮಾಂಡ್ನೂ ಕೂಡ ಹೆದರಿಸುತ್ತಾರೆ. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.